ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಹಿಂದೂ ಭೀಷ್ಮ ನ್ಯೂಸ್ ಕನ್ನಡ ರಾಜಕೀಯ ಸ್ಪೆಷಲ್ SIR ಸ್ಪೆಷಲ್ಗೆ ಸ್ವಾಗತ. ಇಂದು ಏನು ಭಾರತ ದೇಶದಾದ್ಯಂತ ಅನೇಕ ರಾಜ್ಯಗಳಲ್ಲಿ SIR ಒಂದು ಮತ ಪರಿಷ್ಕರಣಾ ಇದನ್ನು ಮಾಡ್ತಾ ಇದ್ದಾರೆ, ತನಿಖೆಯನ್ನು. ಈ ಒಂದು ತನಿಖೆಯಲ್ಲಿ ಆದಂಥ ಈಗ ಆಲ್ರೆಡಿ ಆಗಿರ್ತಕ್ಕಂಥ ನಾವು ರಾಜ್ಯವಾರು ನೋಡೋದಾದರೆ ಇವತ್ತು ಯಾವ್ಯಾವ ರಾಜ್ಯದಲ್ಲಿ ಈ SIR ತನಿಖೆ ನಡೆದಿದೆ ಎಂಬುದನ್ನು ನಾವು ನೋಡಿ ಅದರಲ್ಲಿ ಎಷ್ಟು ಮತದಾನಗಳು ಉಳಿದಿದ್ದಾವೆ, ಎಷ್ಟು ಡಿಲೀಟ್ ಆಗಿದ್ದಾವೆ ಅನ್ನೋದನ್ನು ನಾವು ಇವತ್ತು ನೋಡೋಣ. ಮೊದಲದಾಗಿ ನಾವು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಮತದಾರರ ಪಟ್ಟಿಯನ್ನು ನೋಡಿದ್ರೆ 15.44 ಕೋಟಿಯಷ್ಟು ಮತದಾರರಿದ್ದಾರೆ. ಆ ಒಂದು ಮತದಾರರಲ್ಲಿ ಈಗ ಉಳಿದಿರ್ತಕ್ಕಂಥದ್ದು 13.39 ಕೋಟಿ ಮತದಾರರು ಈ ಒಂದು ಉತ್ತರ ಪ್ರದೇಶದಲ್ಲಿ ಉಳಿದಿದ್ದಾರೆ. ಡಿಲೀಟ್ ಆದಂಥ ಮತಗಳೆಷ್ಟು ಅಂದರೆ 2.5 ಕೋಟಿ ಮತಗಳು ಡಿಲೀಟ್ ಆಗಿದ್ದಾವೆ. ಹಾಗೆ ನಾವು ಪಶ್ಚಿಮ ಬಂಗಾಳವನ್ನು ನಾವು ನೋಡೋದಾದರೆ ಅಲ್ಲಿರ್ತಕ್ಕಂಥ ಮತಗಳು 7.69 ಕೋಟಿ ಮತಗಳಿದ್ದಾವೆ. ಅದರಲ್ಲಿ ಉಳಿದಿರ್ತಕ್ಕಂಥದ್ದು 6.86 ಕೋಟಿಯಷ್ಟು ಮತದಾನ ಉಳಿದಿದ್ದಾವೆ. ಅಲ್ಲಿ 83.86 ಲಕ್ಷ ಮತಗಳು ಡಿಲೀಟ್ ಆಗಿದ್ದಾವೆ. ಹಾಗೆ ನಾವು ತಮಿಳುನಾಡನ್ನು ನೋಡೋದಾದರೆ ತಮಿಳುನಾಡಿನಲ್ಲಿ 6.41 ಕೋಟಿ ಮತಗಳಿದ್ದಾವೆ. ಅದರಲ್ಲಿ ಡಿಲೀಟ್ ಆದ ಮತಗಳನ್ನು ನಾವು ನೋಡೋದಾದರೆ 74 ಲಕ್ಷ ಮತಗಳು ಡಿಲೀಟ್ ಆಗಿದ್ದಾವೆ. ಇಲ್ಲಿ ಉಳಿದಿರ್ತಕ್ಕಂಥ ಮತಗಳನ್ನು ನಾವು ನೋಡೋದಾದರೆ 5.67 ಕೋಟಿ ಮತಗಳು ಇಲ್ಲಿ ಉಳಿದಿದ್ದಾವೆ. ಹಾಗೆ ನಾವು ಗುಜರಾತನ್ನು ನಾವು ನೋಡೋದಾದರೆ 5.8 ಕೋಟಿ ಮತಗಳಿದ್ದಾವೆ. ಅಲ್ಲಿ ಈಗ ಉಳಿದಿರ್ತಕ್ಕಂಥ ಮತಗಳು 4.40 ಕೋಟಿ ಮತಗಳು ಉಳಿದಿದ್ದಾವೆ. ಅದರಲ್ಲಿ ಡಿಲೀಟ್ ಆದ ಮತಗಳನ್ನು ನಾವು ನೋಡೋದಾದರೆ 68 ಲಕ್ಷ ಮತಗಳು ಡಿಲೀಟ್ ಆಗಿದ್ದಾವೆ. ನಾವು ಮಧ್ಯಪ್ರದೇಶವನ್ನು ನಾವು ನೋಡೋದಾದರೆ ಮಧ್ಯಪ್ರದೇಶದಲ್ಲಿ 5.74 ಕೋಟಿ ಮತದಾರರಿದ್ದಾರೆ. ಅದರಲ್ಲಿ 5.39 ಕೋಟಿ ಮತದಾರರು ಈಗ ಉಳಿದಿದ್ದಾರೆ. ಅದರಲ್ಲಿ ಡಿಲೀಟ್ ಆದ ಮತಗಳು 34.25 ಲಕ್ಷ ಮತಗಳು ಡಿಲೀಟ್ ಆಗಿದ್ದಾವೆ. ಹಾಗೆ ನಾವು ರಾಜಸ್ಥಾನನ್ನು ನೋಡೋದಾದರೆ ಅಲ್ಲಿರ್ತಕ್ಕಂಥ ಮತಗಳು 5.46 ಕೋಟಿ ಮತದಾರರಿದ್ದಾರೆ. ಅದರಲ್ಲಿ ಉಳಿದಂಥದ್ದು 5.15 ಕೋಟಿ ಮತದಾರರು ಉಳಿದಿದ್ದಾರೆ. ಅದರಲ್ಲಿ 31 ಲಕ್ಷ ಮತದಾರರು ಡಿಲೀಟ್ ಆಗಿದ್ದಾವೆ. ಹಾಗೆ ನಾವು ಛತ್ತೀಸ್ಗಢವನ್ನು ನೋಡೋದಾದರೆ ಛತ್ತೀಸ್ಗಢದಲ್ಲಿ 2.12 ಕೋಟಿ ಮತದಾರರಿದ್ದಾರೆ. ಅದರಲ್ಲಿ 1.87 ಕೋಟಿ ಮತದಾರರು ಉಳಿದಿದ್ದಾರೆ. ಡಿಲೀಟ್ ಆದ ಮತಗಳು 25 ಲಕ್ಷ ಮತಗಳು ಡಿಲೀಟ್ ಆಗಿದ್ದಾವೆ. ಹಾಗೆ ರಾಜ್ಯದಲ್ಲಿ ಯಾವುದು ಕೇರಳ ರಾಜ್ಯದಲ್ಲಿ ನೋಡೋದಾದರೆ 2.78 ಕೋಟಿ ಮತದಾರರಿದ್ದಾರೆ. ಅದರಲ್ಲಿ 2.69 ಕೋಟಿ ಮತಗಳು ಈಗ ಉಳಿದಿದ್ದಾವೆ. 9 ಲಕ್ಷ ಮತಗಳು ಈ ಕೇರಳದಲ್ಲಿ ಡಿಲೀಟ್ ಆಗಿದ್ದಾವೆ. ಆಮೇಲೆ ಗೋವಾವನ್ನು ನಾವು ನೋಡೋದಾದರೆ 11.85 ಲಕ್ಷ ಮತಗಳಿದ್ದಾವೆ. ಅದರಲ್ಲಿ 10.57 ಲಕ್ಷ ಮತ ಉಳಿದಿದ್ದಾವೆ. 1.28 ಲಕ್ಷ ಮತಗಳು ಇಲ್ಲಿ ಡಿಲೀಟ್ ಆಗಿದ್ದಾವೆ. ಹಾಗೆ ನಾವು ಪುದುಚೇರಿಯನ್ನು ನಾವು ನೋಡೋದಾದರೆ 10.21 ಲಕ್ಷ ಮತಗಳಿದ್ದಾವೆ. ಅಲ್ಲಿ 9.44 ಲಕ್ಷ ಮತಗಳು ಉಳಿದಿದ್ದಾವೆ. ಅಂದರೆ 77,000 ಮತಗಳು ಅಲ್ಲಿ ಡಿಲೀಟ್ ಆಗಿದ್ದಾವೆ. ಹಾಗೆ ನಾವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಕೇಂದ್ರಾಡಳಿತ ದ್ವೀಪಗಳನ್ನು ನಾವು ನೋಡೋದಾದರೆ 3.10 ಲಕ್ಷ ಮತಗಳು ಇದ್ದಾವೆ. ಆ ಮತಗಳಲ್ಲಿ 2.58 ಲಕ್ಷ ಮತಗಳು ಈಗ ಆಲ್ರೆಡಿ ಉಳಿದಿದ್ದಾವೆ. ಡಿಲೀಟ್ ಆದ ಮತಗಳನ್ನು 52,000 ಮತಗಳು ಇಲ್ಲಿ ಡಿಲೀಟ್ ಆಗಿದ್ದಾವೆ. ಹಾಗೆ ನಾವು ಲಕ್ಷದ್ವೀಪದ ಒಂದು ಛಾಯೆಯನ್ನು ನೋಡೋದಾದರೆ ಇಲ್ಲಿ ಲಕ್ಷದ್ವೀಪದಲ್ಲಿ ಅಂದರೆ ಮತ ಇರ್ತಕ್ಕಂಥದ್ದು 57,000. ಈ 57,000ರಲ್ಲಿ 206 ಮತಗಳು ಡಿಲೀಟ್ ಆಗಿದೆ ಈ ಲಕ್ಷದ್ವೀಪದಲ್ಲಿ. ಅಂದರೆ ಇಲ್ಲಿ ಆಮೇಲೆ ಬಿಹಾರ್
ಈ ಬಿ ಆರನ್ನು ನಾವು ನೋಡೋದಾದರೆ ಇಲ್ಲಿರ್ತಕ್ಕಂಥ ಮತಗಳ ಒಂದು ಇದನ್ನು ನೋಡೋದಾದರೆ ನಾವು 7.88 ಕೋಟಿಯಷ್ಟು ಮತದಾರರಿದ್ದಾರೆ. 7.42 ಕೋಟಿ ಮತದಾರರು ಉಳಿದಿದ್ದಾರೆ. ಅದರಲ್ಲಿ 47 ಲಕ್ಷ ಮತಗಳು ಡಿಲೀಟ್ ಆಗಿದ್ದಾವೆ. ಒಟ್ಟಾರೆ ನಾವು ಈ ಏನು 14 ಜಿಲ್ಲೆಗಳಲ್ಲಿ 13 ರಾಜ್ಯಗಳಲ್ಲಿ ಒಟ್ಟಾರೆ ನಾವು ಡಿಲೀಟ್ ಆದ ಮತಗಳನ್ನು ನಾವು ನೋಡೋದಾದರೆ 6.1 ಕೋಟಿಯಷ್ಟು ಮತದಾರರು ಡಿಲೀಟ್ ಆಗಿದ್ದಾರೆ. ಇಲ್ಲಿ ಪ್ರಜಾಪ್ರಭುತ್ವದ ಹಕ್ಕನ್ನು, ಪ್ರಜಾಪ್ರಭುತ್ವದ ಒಂದು ಶಕ್ತಿಯನ್ನು ಒಂದು ಕಡೆ ಕುಂದಿಸುವಂಥ ಕೆಲಸ ಆಗ್ತದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಅಥವಾ ಒಂದೇ ಮತವನ್ನು ಭಾಳಷ್ಟು ಜನ ಬೇರೆ ಬೇರೆ ಹೆಸರಿನಲ್ಲಿ ಅಥವಾ ಬೇರೆ ಬೇರೆ ಜಾಗದಲ್ಲಿ ಮತವನ್ನು ಹಾಕ್ತಾ ಇದ್ದಾರಾ? ಹಾಕೋದಾದ್ರೂ ಇಷ್ಟು ಕೋಟಿ ಜನ ಇರುತ್ತಾ? ಕೇವಲ ಮತ ಪರಿಷ್ಕರಣೆ ಎಂಬ ಒಂದು ನೆಪದಲ್ಲಿ ಭಾರತದ ಪ್ರಜಾಪ್ರಭುತ್ವವನ್ನು ಕಿತ್ತೊಗೆಯಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಭಾರತ ದೇಶದಲ್ಲಿ ಕೇವಲ 13 ರಾಜ್ಯಗಳಲ್ಲಿ 6.1 ಕೋಟಿಯಷ್ಟು ಮತಗಳು ಡಿಲೀಟ್ ಆಗ್ತದವಂದರೆ ಯೋಚಿಸ್ತಕ್ಕಂಥ ಶಕ್ತಿ, ಇಷ್ಟೊಂದು ಪರಿಷ್ಕರಣೆ ಆಗ್ತಾ ಇದೆಯಾ? ಇಷ್ಟೊಂದು ಜನ ಹೊರದೇಶದಿಂದ ಬಂದಿದ್ದಾರಾ ಅಥವಾ ಮರಣ ಹೊಂದಿದ್ದಾರಾ ಅಥವಾ ಇವ್ರ ದಾಖಲಾತಿಗಳಿಲ್ವಾ? ಕೇವಲ ಭಾರತ ದೇಶದಲ್ಲಿ ನಾವು ಯೋಚಿಸ್ತಕ್ಕಂಥದ್ದೊಂದೇ, ಕೇವಲ ಮತ ನಾವು ಏನು ವೋಟರ್ ಐ ಡಿಯಲ್ಲಿ ನಮಗೆ ಇಲ್ಲ ಅಂದರೆ ಕೇವಲ ನಮಗೆ ಮತದಾನದ ಹಕ್ಕನ್ನು ಮಾತ್ರ ಹೋಗ್ತಾ ಇಲ್ಲ. ಯೋಚಿಸಿ, ಮತದಾನದ ಹಕ್ಕು ಮಾತ್ರ ಹೋಗೋದಿಲ್ಲ, ಭಾರತದ ಪ್ರಜಾಪ್ರಭುತ್ವದ ಶಕ್ತಿ ಹೋಗುತ್ತೆ ಒಂದು ಕಡೆ. ಎರಡನೇದಾಗಿ ನಾವು ಮಾಡ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳಿರ್ಬೋದು, ಸರ್ಕಾರದ ಮೂಲ ಹಕ್ಕುಗಳನ್ನು ನಾವು ಪಡೆಯೋದಕ್ಕೂ ಕೂಡ, ಸರ್ಕಾರದ ನಾವು ಪ್ರಜೆಯನ್ನಕ್ಕೂ ಕೂಡ ನಮಗೆ ಈ ವೋಟರ್ ಐ ಡಿ ಮುಖ್ಯ. ನಾವು ಭಾರತದ ಪ್ರಜೆಗಳಾಗಿ ನಮಗೆ ಮೂಲಭೂತ ಸೌಕರ್ಯಗಳೇ ಇಲ್ಲದಂತಾಗುತ್ತದೆ. ನಮಗೆ ರೇಷನ್ ಸಿಗೋದಿಲ್ಲ, ಸರ್ಕಾರದ ಸವಲತ್ತುಗಳು ಸಿಗಲ್ಲ. ನಾನೊಬ್ಬ ಸರ್ಕಾರದ ಮಗು ಅನ್ನೋದನ್ನು ಕೂಡ ನಾವು ಗುರುತಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಯೋಚಿಸಿ, ಆಲೋಚಿಸಿ ಈ ಒಂದು ಪರಿಷ್ಕರಣೆಯನ್ನು ಕಟ್ಟುನಿಟ್ಟಾಗಿ ಎಲ್ಲ ರಾಜ್ಯಗಳು ಮಾಡಿದರೆ ಉತ್ತಮ ಅನ್ನೋದು ನಮ್ಮ ಅಭಿಪ್ರಾಯ. ದಯವಿಟ್ಟು ಮತ್ತೊಮ್ಮೆ ಪರಿಶೀಲಿಸಿ. ಡಿಲೀಟ್ ಆಗಿರ್ತಕ್ಕಂಥ ಒಂದು ಮತದಾರರ ಪಟ್ಟಿಯಿಂದ ನಾವು ನೋಡೋದಾದರೆ 6.1 ಕೋಟಿಯಷ್ಟು ಮತದಾರರು ಇಲ್ಲಿ ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಅದು ಚುನಾವಣೆಯ ಸಮಯದಲ್ಲಿ ಮಾತ್ರ ಈ ಉಳಿದಿರ್ತಕ್ಕಂಥ ಮತದಾರರು. ಈ ಪರಿಷ್ಕರಣೆ ಅನ್ನೋ ನೆಪದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗಬಾರದು ಎಂಬುದು ನಮ್ಮ ಕಾಳಜಿ.